Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೆಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೇಘ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮೇ 24ರಂದು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳ ಹೋರಾಟಗಾರರ ಸಮಾವೇಶ. ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ಅಸ್ತಿತ್ವಕ್ಕೆ ರಾಘವೇಂದ್ರ ಕುಷ್ಟಗಿ. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭೆಗೆ ಕುಲಪತಿಗಳ ಗೈರು, ನಿಯಮ ಉಲ್ಲಂಘನೆ, ರವಿಕುಮಾರ್ ಆರೋಪ. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ನಿಂದ ಪ್ರತಿಭಾ ಪುರಸ್ಕಾರ. ಪತ್ರಕರ್ತರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಅಗತ್ಯ, ಸುಶೀಲೇಂದ್ರ ಸೋದೆಗಾರ. ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆ, ಸಾರ್ವಜನಿಕರು ಸಹಕಾರ ನೀಡಿ, ಜುಬೇನ್ ಮಹಾಪಾತ್ರ. ಮತ್ತು ವಿವಿಧೆಡೆ ಅಬಕಾರಿ ಅಧಿಕಾರಿಗಳ ದಾಳಿ, ಅಕ್ರಮ ಸೇಂದಿ ವಶ. ಪ್ರಸ್ತುತ ಹೈದರಾಬಾದ್ ಕರ್ನಾಟಕ ಭಾಗದ ಜಿಲ್ಲೆ ಮತ್ತು ತಾಲೂಕುಗಳ ಮಾನವ ಅಭಿವೃದ್ಧಿ ಸೂಚ್ಯಂಕವು ರಾಜ್ಯದ ಇತರೆ ಜಿಲ್ಲೆ ತಾಲೂಕುಗಳಿಗೆ ಹೋಲಿಸಿದರೆ ಅತ್ಯಂತ ಕಳಪೆ ಮಟ್ಟದಲ್ಲಿದ್ದು, ನಂಜುಂಡಪ್ಪ ವರದಿಯ ನಂತರ ಹೆಚ್ಚಾಗಬೇಕಿದ್ದ ಮಾನವ ಅಭಿವೃದ್ಧಿ ಸೂಚ್ಯಂಕ ಪಾತಾಳಕ್ಕೆ ಕುಸಿದಿದೆ. ಈ ಕುರಿತು ಚರ್ಚೆಗಳಾಗಬೇಕಿದ್ದು, ಮೇ 24ರಂದು ದುಂಡು ಮೇಜಿನ ಸಭೆ, 371J ಹೋರಾಟಗಾರರ ಸಮಾವೇಶ ಹಾಗೂ ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ಸ್ಥಾಪನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವು ನಗರದ ಕೊಠಾರಿ ಫಂಕ್ಷನ್ ಹಾಲ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದ್ದು, ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಿಂದ ತಲಾ 25 ಹೋರಾಟಗಾರರು ಭಾಗವಹಿಸಲಿದ್ದಾರೆ. ಜೊತೆಗೆ ಈ ಭಾಗದ ಸಚಿವರು, ಶಾಸಕರು ಸೇರಿದಂತೆ ಇತರೆ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ನಂಜುಂಡಪ್ಪ ವರದಿ ಬಂದು 24 ವರ್ಷವಾಗಿದ್ದು, ಈ ಭಾಗದ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಲು ವರದಿಯ ಅಂಶಗಳು ಪ್ರಮುಖ ಪಾತ್ರವನ್ನು ವಹಿಸಿವೆ. 12 ವರ್ಷಗಳ ಹಿಂದೆ 371J ವಿಶೇಷ ಮೀಸಲು ಪಡೆಯಲು ಹೋರಾಟ ನಡೆದು, ಹೋರಾಟದ ಪ್ರತಿಫಲವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಸ್ಥಾಪನೆಯಾಯಿತು. ಅದರಂತೆ ರಾಜ್ಯ ಸರ್ಕಾರದಿಂದ ಈ ಭಾಗದ ಅಭಿವೃದ್ಧಿಗಾಗಿ ಪ್ರತಿ ವರ್ಷ 5,000 ಕೋಟಿ ನೀಡಲಾಗುತ್ತಿದೆ. ಆದರೆ ಅಭಿವೃದ್ಧಿ ಹೊಂದಬೇಕಿದ್ದ ಮಾನವ ಅಭಿವೃದ್ಧಿ ಸೂಚ್ಯಂಕ ಮತ್ತಷ್ಟು ಕೆಳಮಟ್ಟಕ್ಕೆ ತಲುಪಿದೆ ಎಂದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅನುದಾನವನ್ನು ವಿಮಾನ ನಿಲ್ದಾಣ, ಬಸ್ ಖರೀದಿ ಈ ರೀತಿಯ ಕಾಮಗಾರಿಗಳಿಗೆ ಬಳಸಲಾಗುತ್ತಿದೆಯೇ ಹೊರತು ಈ ಭಾಗದ ಶಿಕ್ಷಣ, ಆರೋಗ್ಯ ಮತ್ತು ಇತರೆ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಲಾಗುತ್ತಿಲ್ಲ. ಈ ಭಾಗದ ಅಭಿವೃದ್ಧಿಗಾಗಿ ಮಾಡಿದ 371J ಹೋರಾಟ ತಪ್ಪೆಂದು ಭಾಸವಾಗುತ್ತಿದೆ ಎಂದರು. ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಲು ಮತ್ತು ಇಡೀ ರಾಜ್ಯಕ್ಕೆ ಈ ವಿಷಯವನ್ನು ಮುಟ್ಟಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಹೋರಾಟಗಾರರು, ಸಾರ್ವಜನಿಕರು, ಚಿಂತಕರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಮನವಿ ಮಾಡಿದರು. ಹೈದರಾಬಾದ್ ಕರ್ನಾಟಕ ಪ್ರದೇಶ ಅತ್ಯಂತ ಹಿಂದುಳಿದಿತ್ತು. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನೊಳಗೆ ಬಹಳ ಕಾಳಜಿ ಕೊಡುವಂಥ ಅನ್ಯಾಯಗಳಾಗ್ತಾ ಇದೆ. ಬಹಳ ದಾರಿದ್ರ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಪರಿಸ್ಥಿತಿ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು. ಹೊಸ ವಿಷಯ ಏನಲ್ಲ, ಈ ವಿಷಯದ ಕುರಿತು ಹಲವು ಕಾಳಜಿಗಳಾಗಿದೆ. ಧರ್ಮಶ್ರೀ ಕಮಿಟಿ ರಿಪೋರ್ಟ್ ಬಂತು, ಆಮೇಲೆ ನಂಜುಂಡಪ್ಪ ವರದಿ ಬಂತು. ನಂಜುಂಡಪ್ಪ ವರದಿ ಬಂದು 24 ವರ್ಷ ಆಯಿತು. ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ, ಹೈ ಪವರ್ ಕಮಿಟಿ ಅಂತ ಬಂತು. ಆ ಹೈ ಪವರ್ ಕಮಿಟಿ ಏನು ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳು, ಎಲ್ಲ ತಾಲೂಕುಗಳಿರ್ತವೆ. ಆ ತಾಲೂಕುಗಳು ಕರ್ನಾಟಕದ ಇತರ ಎಲ್ಲ ತಾಲೂಕುಗಳಿಗೆ ಹೋಲಿಸಿದರೆ ಮಾನವಾಭಿವೃದ್ಧಿ ಸೂಚ್ಯಾಂಕದೊಳಗೆ ಅತ್ಯಂತ ಕಳಪೆ ಮಟ್ಟದಲ್ಲಿದೆ, ಕೆಳಮಟ್ಟದಲ್ಲಿದೆ ಅಂತೇಳಿ ನಂಜುಂಡಪ್ಪ ವರದಿ ಬಂತು. ಹೀಗಾಗಿ ಒಂದು 20,000 ಕೋಟಿ ಕೊಟ್ಬಿಡ್ರಿ,
ಇವರು ಅಭಿವೃದ್ಧಿ ಆಗಲಿ ಅಂತ ಹೇಳಿ ಅವರೊಂದು ಆ ಟೈಮ್ನಲ್ಲಿ ರೆಕಮೆಂಡ್ ಮಾಡಿದ್ರು. ಆ ಆಧಾರದಲ್ಲಿ ಭಾಳಷ್ಟು ಹಣಕಾಸು ಬಿಡುಗಡೆಯೂ ಆಯಿತು. ಅದಕ್ಕೊಂದು ಅನುಷ್ಠಾನ ಸಮಿತಿಯನ್ನು ಮಾಡಿದರು. ನಮ್ಮವರೇ ಆದಂಥ ತ್ರಿವಿಕ್ರಮ್ ಜೋಶಿ ಕೂಡ ಕೆಲವು ದಿವಸ ಆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದರು. ನಿಮಗೆಲ್ಲ ಗೊತ್ತಿದೆ. ಅದು 24 ವರ್ಷ ಆಗಿತ್ತು. ಆ 24 ವರ್ಷ ಆದಮೇಲೆ ಈಗ 12 ವರ್ಷದಿಂದ ನಾವೆಲ್ಲ ಹೋರಾಟ ಮಾಡಿದ ಫಲವಾಗಿ ಸಿಕ್ತು. ಏನು 371 ಡೇ ವೈಷ್ಣವ್ ಪಾಟೀಲರು ನೀಡಿದಂಥ ಒಂದು ಮಂತ್ರವನ್ನು ಹಿಡ್ಕೊಂಡು ಅವ್ರ ನೇತೃತ್ವದಲ್ಲಿ ನಾನು ಮತ್ತು ನಮ್ಮ ಅಲಮಪ್ರಭು ಬೆಟ್ಟೂರು, ರಜಾಕ್ ಉಸ್ತಾದ್ ಅವರನ್ನಂತೆ ತುಂಬ ಜನ 4 ವರ್ಷ ತೀವ್ರವಾದಂಥ ಹೋರಾಟ ಮಾಡಿದ್ವಿ, ಜಾಥಾ ಮಾಡಿದ್ವಿ. ಅದರ ಪರಿಣಾಮವಾಗಿ ಅದೊಂದು ರಾಜಕೀಯ ವಿಷಯ ಆಯಿತು. ಈ ಭಾಗದಲ್ಲಿ ನಮ್ಮ ಭಾಗದ ಅತ್ಯಂತ ಗೌರವಾನ್ವಿತ ಮತ್ತು ಮುತ್ಸದ್ದಿ ರಾಜಕಾರಣಿ ಆಗಿರ್ತಕ್ಕಂಥ ಖರ್ಗೆ ಸಾಹೇಬರು ಅದನ್ನು ಗುರುತಿಸಿದ್ರು. ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅವರು ಕೇಂದ್ರದ ಮೇಲೆ ಒತ್ತಡ ತಂದು ಅವರು ಕ್ಯಾಬಿನೆಟ್ ಮಂತ್ರಿಯಾಗಿದ್ದರು. ಆ ಟೈಮ್ನಲ್ಲಿ ಚಿದಂಬರಂ ಸಂಬಂಧಪಟ್ಟಂಥ ಗೃಹ ಮಂತ್ರಿಯಾಗಿದ್ದರು. ಅವ್ರ ಜೊತೆಗೆ ನಿಷ್ಠುರವನ್ನು ಕಟ್ಟಿಕೊಂಡು ಮಾನ್ಯ ಖರ್ಗೆ ಅವರು ನಮಗೆ ಈ ಕೊಡುಗೆ ಕೊಡುವಲ್ಲಿ ಸಫಲರಾದರು. ಇದಕ್ಕೊಂದು ಹೋರಾಟವೂ ಇತ್ತು. ಕೊಡುಗೆಯವರ ಇಚ್ಛಾಶಕ್ತಿ ಎರಡೂ ಜೊತೆ ಸೇರಿ ಇವತ್ತು ಪಡೀತು. ಅದರ ಆಧಾರದಲ್ಲಿ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ಇಲ್ಲೇ ಇರ್ತಕ್ಕಂಥ ಒಂದು ಬೋರ್ಡು ಕೂಡ ನಮಗೆ ಬಂತು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಂತ ನಾವು ಏನು ಕರಿತೀವಿ, ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಂತ ಕರೀತಾರೆ. ಆ ಮಂಡಳಿ ಕೂಡ ಆಗಿ 12 ವರ್ಷ ಆಯಿತು. ವರ್ಷಕ್ಕೊಂದು 5,000 ಕೋಟಿ ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಅದರ ಪೂರ್ತಿ ವಿವರವನ್ನು ಮಾಧ್ಯಮ ಮಿತ್ರರಾದ ನೀವೇ ನಮಗೆ, ಯಾಕಂದ್ರೆ ಆ ವಿಷಯದಲ್ಲಿ ನಮಗಿಂತ ಹೆಚ್ಚಿದ್ದು ಎಷ್ಟು ರೊಕ್ಕ ಬಂತು ನಿಮಗೆ ಗೊತ್ತಿದೆ. ಈ 5,000 ಕೋಟಿ ಪ್ರತಿ ವರ್ಷ ಬಂತು. ಇಷ್ಟೆಲ್ಲ ಆಗಿ 12 ವರ್ಷ ಆದಮೇಲೆ ನೋಡಿದರೆ, ಹಿಂದಿರುಗಿ ನೋಡಿದರೆ, ಒಂದು ಸಿಂಹಾವಲೋಕನ ಮಾಡಿದರೆ, ಮೇಲೆ ನಿಂತ್ಕೊಂಡು ಏನು ಪರಿಸ್ಥಿತಿ ಇದೆ ಅಂತ ನೋಡಿದರೆ ನೋಡ್ಲಿಕ್ಕೆ ಒಂದು 40 ಸಿಕ್ತು ಮೊನ್ನೆ. ಯಾವುದಂದ್ರೆ ಪ್ರೊಫೆಸರ್ ಗೋವಿಂದರಾವ್ ವರದಿ. ಪ್ರೊಫೆಸರ್ ಗೋವಿಂದರಾವ್ ವರದಿ ಪ್ರಕಾರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಭಯ ಮತ್ತು ಸಿಟ್ಟು ಎರಡೂ ಒಮ್ಮೆಲೆ ಬರ್ತಕ್ಕಂಥ ಪರಿಸ್ಥಿತಿ. ಯಾಕಂದರೆ ನಂಜುಂಡಪ್ಪ ವರದಿ ಒಳಗೆ ಹೇಳಿದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸು ಅಷ್ಟರೇ ಇರಬೇಕಾಗಿತ್ತು. ಮಾನವ ಅಭಿವೃದ್ಧಿಯ ಸೂಚ್ಯಾಂಕ ಆ ಟೈಮ್ನಾಗ ಎಷ್ಟಿತ್ತು ಅಷ್ಟರೇ ಇರಬೇಕಾಗಿತ್ತು. ಅಷ್ಟಿಲ್ಲ, ಹೆಚ್ಚಾಗಬೇಕಾಗಿತ್ತು. 1,000 ಕೋಟಿ ಖರ್ಚು ಮಾಡಿ ಇದು ಮಾಡಿದ ಮೇಲೆ ನಮ್ಮ ಭಾಗದ ಅಭಿವೃದ್ಧಿ ಸೂಚ್ಯಾಂಕ ಎತ್ತರಕ್ಕೆ ಹೋಗಬೇಕಾಗಿತ್ತು. ಎತ್ತರಕ್ಕೂ ಹೋಗಿಲ್ಲ. ಈ ಸಂದರ್ಭದಲ್ಲಿ ಪ್ರಮುಖರಾದ ಚಾಮರಾಜ್ ಮಾಲಿ ಪಾಟೀಲ್, ಹರವಿ ನಾಗನಗೌಡ, ವೀರಣ್ಣ ಭಂಡಾರಿ, ಜಾನ್ ವೆಸ್ಲಿ, ಬಿ ಬಸವರಾಜ್, ಬೂದ್ಯಪ್ಪ, ಆರ್ ಬಸವರಾಜ್, ಚಂದ್ರಶೇಖರ್ ಸೇರಿದಂತೆ ಅನೇಕರಿದ್ದರು. ಆದಿಕವಿ ಮಹರ್ಷಿ ವಿಶ್ವವಿದ್ಯಾಲಯದಲ್ಲಿ ಇತ್ತೀಚೆಗೆ ವಿಶ್ವವಿದ್ಯಾಲಯದ ಕುಲಪತಿ ಗೈರಿನಲ್ಲಿದ್ದರು. ಸಿಂಡಿಕೇಟ್ ಸಭೆಯನ್ನು ನಡೆಸಿ 63 ಕೋಟಿ ರೂಪಾಯಿಗಳ ಅಯವ್ಯಯ ಮಂಡಿಸಿರುವುದು ಕಾನೂನು ಬಾಹಿರವಾಗಿದೆ ಎಂದು ಕರ್ನಾಟಕ ನಾಯಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ರವಿಕುಮಾರ್ ನಾಯಕ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮೇ 21ರಂದು ವಿಶ್ವವಿದ್ಯಾಲಯದ 2026-27ನೇ ಸಾಲಿನ ಅಂದಾಜು ಅಯವ್ಯಯದ ಬಗ್ಗೆ ಸಿಂಡಿಕೇಟ್ ಸಭೆ ನಡೆದಿದ್ದು, ವಿಶ್ವವಿದ್ಯಾಲಯದ ಕುಲಪತಿ ಶಿವಾನಂದ ಕೆಳಗಿನ ಮನೆಯವರ ಅನುಪಸ್ಥಿತಿಯಲ್ಲಿ ಸಭೆಯನ್ನು ನಡೆಸಿದ್ದು ಅನುಮಾನಾಸ್ಪದವಾಗಿದೆ ಎಂದರು. ಇದಕ್ಕೂ ಮೊದಲು ವಿಶ್ವವಿದ್ಯಾಲಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗ್ರಾಮೀಣ ಶಾಸಕರು ಭೂಮಿ ಪೂಜೆ ನೆರವೇರಿಸಿದ್ದು, ಈ ಕಾರ್ಯಕ್ರಮದಲ್ಲಿ ಕುಲಪತಿಗಳು ಹಾಜರಿದ್ದು, ನಂತರ ಅತಿಥಿ ಉಪನ್ಯಾಸಕರು ಮನವಿ ಸಲ್ಲಿಸಲು ಬಂದಾಗ ಖುದ್ದು ಶಿವಾನಂದ್ ಕೆಳಗಿನ ಮನೆಯವರು ಮನವಿಯನ್ನು ಸ್ವೀಕರಿಸಿದ್ದಾರೆ. ಈ 2 ಕಾರ್ಯಕ್ರಮಗಳಿಗೆ ಹಾಜರಾಗಿದ್ದ ಕುಲಪತಿಗಳು ಅದೇ ದಿನವೇ ನಡೆದ ಸಿಂಡಿಕೇಟ್ ಸಭೆಗೆ ಏಕೆ ಗೈರಾಗಿದ್ದಾರೆ ಎಂದು ತಿಳಿಯುತ್ತಿಲ್ಲ. ಇದು ಕರ್ತವ್ಯ ಲೋಪವಾಗಿದೆ ಎಂದು ಆರೋಪ ಮಾಡಿದರು. ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿಯವರು ರಜೆಯಲ್ಲಿರುವ ಕಾರಣ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಸುಯಮೀಂದ್ರ ಕುಲಕರ್ಣಿ ಅವರು ಪ್ರಭಾರಿ ಹಣಕಾಸು ಅಧಿಕಾರಿಯಾಗಿ ಅಯವ್ಯಯ ಮಂಡಿಸಿದ್ದಾರೆ. ರಾಜ್ಯಪಾಲರು ಕೂಡಲೇ ವಿಶ್ವವಿದ್ಯಾಲಯದ ಕುಲಪತಿ ಶಿವಾನಂದ್ ಕೆಳಗಿನಮನಿ ಹಾಗೂ ಪ್ರಭಾರಿ ಹಣಕಾಸು ಅಧಿಕಾರಿ ಡಾಕ್ಟರ್ ಸುಯಮೀಂದ್ರ ಕುಲಕರ್ಣಿ ಅವರ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸಬೇಕು ಮತ್ತು ನ್ಯಾಯಾಂಗ ತನಿಖೆ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಎರಡು ಸಲ ಪತ್ರಿಕೆ ಘೋಷಣೆ ಮಾಡಿದ್ದು, ಇದು 3ನೇ ಸಲ ಪತ್ರಿಕೆ ಘೋಷಣೆ ಮಾಡಿದ್ದೇನೆ. ಬೇರೆ ವಿಷಯಕ್ಕೆ ಬರ್ತೇನೆ. ನಿನ್ನೆ ಸಿಂಡಿಕೇಟ್ ಮೀಟಿಂಗ್ ಇತ್ತು. ಆ ಸಿಂಡಿಕೇಟ್ ಮೀಟಿಂಗಲ್ಲಿ ಆ ಸಿಂಡಿಕೇಟ್ ಸಭೆಗೆ ಅಧ್ಯಕ್ಷರು VC ಅವರು, ಸಿಂಡಿಕೇಟ್ ಸಭೆಗೆ ಅವರು ಅಧ್ಯಕ್ಷ ಗೈರಾಗಿದ್ದಾರೆ. ಆದರೂ ಸಹ ಸಿಂಡಿಕೇಟ್ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ
ML ಅವ್ರ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ VC ಅವರು. ಆಮೇಲೆ ಅತಿಥಿ ಉಪನ್ಯಾಸಕರು ಹೋಗಿ ಮನಪತ್ರ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ಹಾಜರಿದ್ದಾರೆ. ಆದರೆ ಸಿಂಡಿಕೇಟ್ ಮೀಟಿಂಗ್ಗೆ ಯಾಕೆ ಹೋಗಿಲ್ಲ ಅವರು ಅನ್ನೋದು ನಮ್ಮ ಯಕ್ಷ ಪ್ರಶ್ನೆ. ಆಮೇಲೆ ಅವರು ಬೇಕೇ ಬೇಕು, ಅವ್ರು ಇಲ್ಲದೆ ಸಿಂಡಿಕೇಟ್ ಮೀಟಿಂಗ್ ಮಾಡಲೇಬಾರದು. ಆಮೇಲೆ ನಿನ್ನೆ ಮಾಡಿದ ಸಿಂಡಿಕೇಟ್ ಮೀಟಿಂಗಲ್ಲಿ ಅವರು ವಾರ್ಷಿಕ ಆಯವ್ಯಯವನ್ನು ಮಂಡಿಸಿದ್ದಾರೆ. ಯಾರು ವಿಶ್ವವಿದ್ಯಾಲಯದವರು ಸುಮಾರು 63 ಕೋಟಿ ರೂಪಾಯಿ ಆಯವ್ಯಯವನ್ನು ಮಂಡಿಸಿದ್ದಾರೆ. ಒಂದು ಕ್ಯಾಬಿನೆಟ್ ಅಲ್ಲಿ ಒಬ್ಬ CM ಇಲ್ಲದೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಕ್ಕೆ ಸಾಧ್ಯನಾ? ಬಹಳ ಮುಖ್ಯವಾದ ವಿಷಯ ಇದು. ಇವ್ರು ಹೆಂಗಂತಂದ್ರೆ ನಾವು ಮನ್ಸಿಗೆ ಬಂದಂಗೆ ಮಾಡ್ತೀವಿ, ನಮ್ಗೆ ಯಾರು ಪ್ರಶ್ನೆ ಮಾಡೋನಿಲ್ಲ, ನಮ್ದೇ ರೂಲು. ಅದೇನು ಸಾಧ್ಯ ಆಗುತ್ತೆ? VC ಇರಲೇಬೇಕಲ್ಲ ಅದು ಮೀಟಿಂಗಿಗೆ. ಅವ್ರಿಲ್ಲದೆ ಹಣಕಾಸು ಅಧಿಕಾರಿ ಇರುವಂತಹ ಪ್ರಭಾರಿ ಡಾಕ್ಟರ್ ಸುಮೀಂದ್ರ ಕುಲಕರ್ಣಿ ಅವ್ರು ಮಂಡಿಸ್ತಾರೆ ಬಜೆಟ್ ಅನ್ನು. ಮಂಡಿಸಿ ಎಲ್ಲರಿಂದ ಸಹ ಅನುಭವ ತಗೋತಾರೆ. ಅವರು ಮತ್ತೆ ಇನ್ನೊಬ್ರು ಇದ್ದಾರೆ ಡಾಕ್ಟರ್ ಚನ್ನಪ್ಪ ಅಂತೇಳಿ, ಅವರು ಕುಲಸಚಿವರು, AS ಅಧಿಕಾರಿಗಳು, ಸೀನಿಯರ್ ಸೂಪರ್ ಟೈಮ್ ಸ್ಕೇಲ್ ಅಂತಿದೆ ಅವರು. ಇವರಿಬ್ಬರು ಸಹ ಏನ್ ಮಾಡ್ತಾರೆ ಅಂತಂದ್ರೆ VC ಬಿಟ್ಟು ತಾವೇ ಮಾಡ್ತಾರೆ ಸಿಂಡಿಕೇಟ್ ಮೀಟಿಂಗ್ ಅನ್ನ. VC ಅನ್ನೋರು ಇದಕ್ಕೊಂದು ಅಧ್ಯಕ್ಷರು, ಒಂದು ಸಮಿತಿ ಅವರೇ ಮಾಡ್ಕೊಂಡಿದ್ದಾರೆ. VC ಅನ್ನೋರು ಈ ಸಮಿತಿಗೆ ಅಧ್ಯಕ್ಷರವರು, ಅಧ್ಯಕ್ಷರ ಬಿಟ್ಟು ಮೀಟಿಂಗ್ ಮಾಡ್ತಾರೆ. ನಿನ್ನೆ ನಿಮ್ಮ ಪತ್ರಿಕೆ ಸಹ ಬಂದಿತ್ತು, ಆ ನೆಲೆ ನಾನು ನೋಡಿದ್ದೆ. ನಾನು ಒಟ್ಟಾರೆ ವಿಶ್ವವಿದ್ಯಾಲಯದ ಎಲ್ಲ ನಿಯಮಗಳನ್ನು ಗಾಳಿ ತೋರ್ತಾರೆ ಅವರು. ಕೆಲವರು ಅಂತಾರೆ ರೈತರೆಲ್ಲ ದಡ್ಡಿದ್ದಾರೆ, ನಮ್ಮನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ ಅನ್ನೋಂಥ ಮಾತು ಕೂಡ ಕೇಳ್ತಾ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ನಾನು ಮಾಡುವಂತಹ ಆರೋಪ ಸುಳ್ಳ ಸತ್ಯ ಅನ್ನೋದು ನೀವೇ ನೇರವಾಗಿ ಕೇಳಬಹುದು ಅವರಿಗೆ. ರವಿಕುಮಾರ್ 3 ಸಲ ಇದು ಪ್ರೆಸ್ ಮೀಟ್ ಮಾಡಕತ್ತಾನೆ, ನೀವು ಯಾಕೆ ಮೌನ ವಹಿಸ್ತೀರಿ ನೀವು ಹಂಗಾರೆ? ಇಲ್ಲ, ಅವರು ಬರಲಿ ಪ್ರೆಸ್ ಮೀಟ್ ಮಾಡಕ್ಕೆ, ಡಿಬೇಟ್ ಆಗಲಿ ಇಲ್ಲ, ಚಾಲೆಂಜಿಂಗ್ ಆಗಲಿ. ನಾನು ಮಾಡೋ ಆರೋಪ ಸುಳ್ಳನ್ನ ಸತ್ಯ ಅನ್ಕೊತಾಗುತ್ತೆ. ಎಲ್ಲವರಿಗೆ ನಿಯಮಗಳನ್ನು ಗಾಳಿ ತುಂಬ್ತಾರೆ ಇವರು. ಸೊ ಹಾಗಾಗಿ ನಿಮ್ಮ ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಇದನ್ನ ತಮ್ಮ ಪತ್ರಿಕೆಯಲ್ಲಿ ಚೆನ್ನಾಗಿ ಮೂಡಿಬರಂಗೆ ಮಾಡ್ರಿ. ನನ್ನ ಆರೋಪದಲ್ಲಿ ಏನಾದರೂ ಸುಳ್ಳಿತ್ತಂದ್ರೆ ಅವರು ಪ್ರಶ್ನೆ ಮಾಡಿರಬೇಕಾದಂಗೆ. ಇಲ್ಲಿ ಈಗ ಈಗಾಗಲೇ ಸಾಕ್ಷ್ಯ ತೋರಿಸಿದೆ. ನಿನ್ನೆ ಶಾಸಕರ ಕಾರ್ಯಕ್ರಮ ಇತ್ತು. ಈ ಸರಳ ಪ್ರಕಾರ VCಯಲ್ಲಿ ಅಟೆಂಡ್ ಆಗ್ತಾರೆ. ಮುಖ್ಯವಾಗಿ ಸಿಂಡಿಕೇಟ್ ಮೀಟಿಂಗ್ ಯಾಕೆ ಗೈರಾಜರಾಗ್ತಾರೆ ಅಂತ ಅವ್ರು ಇಲ್ಲದೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾವಾಗ ಮಾಡ್ಬೋದು ಅಂತಂದ್ರೆ ಅವರು ಊರಲ್ಲಿಲ್ಲ ಅಂತಂದ್ರೆ ಸಿಂಡಿಕೇಟ್ ಸಭೆಯ ಹಿರಿಯ ಸದಸ್ಯರನ್ನು ಒಬ್ಬರು ನೇಮಕ ಮಾಡ್ಬೋದಲ್ಲಿ, ಅದನ್ನು ಮಾಡಿಲ್ಲ ಅವರು. ಈ ಸಂದರ್ಭದಲ್ಲಿ ಪ್ರಮುಖರಾದ ರಂಗನಾಥ, ಕೆ ಶರಣು ನಾಯಕ, ಜಾನ್ಸನ್, ಶ್ರೀಕಾಂತ್, ಬಸನಗೌಡ, ಬಸವರಾಜ್, ಮೌನೇಶ ಸೇರಿ ಅನೇಕರಿದ್ದರು. ಪತ್ರಕರ್ತರು ಕೇವಲ ತಮ್ಮ ವೃತ್ತಿ ಮಾತ್ರವಲ್ಲದೆ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಒತ್ತಡಗಳ ನಡುವೆ ಕೆಲಸ ಮಾಡುತ್ತಾ ಮಕ್ಕಳ ಉಜ್ವಲ ಭವಿಷ್ಯಕ್ಕೂ ಶ್ರಮಿಸಬೇಕು. ಪತ್ರಕರ್ತರ ಮಕ್ಕಳ ವಿದ್ಯೆಗೆ ಪ್ರೋತ್ಸಾಹ ನೀಡಲು ಪತ್ರಕರ್ತರ ಸಂಘಗಳು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಎಂದು ಹಿರಿಯ ಪತ್ರಕರ್ತ ಸುಶೀಲೇಂದ್ರ ಸೋದೆಗಾರ ಸಲಹೆ ನೀಡಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ SSLC PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಧ್ಯಮ ವರ್ಗದಿಂದ ಅನೇಕ ಪತ್ರಕರ್ತರು ಬಂದಿದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶುಲ್ಕ ಕಟ್ಟುವಷ್ಟು ಆರ್ಥಿಕ ಸಾಮರ್ಥ್ಯ ಇರುವುದಿಲ್ಲ. ಎಲ್ಲರೂ ಸೇರಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅಗತ್ಯ ನೆರವು ಸಿಗುವಂತೆ ಸಂಘಟನೆಗಳು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಪತ್ರಕರ್ತರ ಮಕ್ಕಳಿಗೆ ನೆರವು ಕೊಡಿಸುವಂತೆ ಹೇಳಿದರು. ನಗರದಲ್ಲಿರ್ತಕ್ಕಂಥ ಹಲವು ಪತ್ರಕರ್ತರು ಸಾಧನೆಯನ್ನ ಮಾಡಿರ್ತಕ್ಕಂಥ ಮಕ್ಕಳಿಗೆ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಈ ಒಂದು ವಿನೂತ ಇನ್ನು ಪತ್ರಕರ್ತರ ಮನೆಗಳಿಗೆ ರಿಪೋರ್ಟರ್ ಗಿಲ್ಡ್ ತಲುಪ್ತಾ ಇದೆ ಅಂತ ಹೇಳಿ ಸಾಗಲಿ ಅನ್ನೋ ಕಾರಣಕ್ಕೆ ಪ್ರಾರ್ಥನಾ ಗೀತೆಯನ್ನ ನಮ್ಮ ಪ್ರಜಾವಾಣಿಯ ನೆರವೇರಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ಸರ್ ಒಂದು ಸೆಕೆಂಡ್ ಇಲ್ಲಿ ನೋಡಿ ಸರ್. ಓಕೆ ರೈಟ್ ಹೊಡಿಯಪ್ಪ. ಓಕೆ ಸರ್, ಓಕೆ ಸರ್.
ಭಾಳ ಸಂಭಾವನೆ ಹೆಚ್ಚಿರ್ತದೆ ಈ ಒಂದು ಕಲೆಯಲ್ಲಿ ಭಾಳ ಜನರಲ್ಲಿ ಬರ್ತಾರೆ. ಆದರೆ ಪತ್ರಕರ್ತರ ಒಂದು ಎಲ್ಲ ವಿಷಯಗಳು ಮಧ್ಯವರ್ಗದ ರಂಗದಲ್ಲಿ ಜಾಸ್ತಿ ಪತ್ರಕರ್ತರು ಬಂದಿರೋರು. ಅವರು ಏನಪ್ಪ ಅಂದರೆ ಈ ಶಾಲೆಗಳಲ್ಲಿ ಮಕ್ಕಳಿಗೆ ಮರ್ಯಾದೆಗೆ ತಿಳಿಸ್ಕೊಟ್ಟಿಗೆ ತೊಂದರೆ ಆಗಲ್ಲ. ನನ್ನ ಶಾಲೆಯೂ ಆಗಿರೋದು ಒಂದು ಗಂಡ ಹೆಂಡತಿ ಒಬ್ಬ ಎರಡು ಮಕ್ಕಳು ಅಷ್ಟು ನಿವಾಸಲಿಕ್ಕೂ ಆ ಶಾಲೆ ಆಗಲ್ಲ ಅಂತ ಪರಿಸ್ಥಿತಿ ನಮ್ದಿರ್ತದೆ. ಅದು ಯಾರಿಗೂ ಗೊತ್ತಿರೋದು. ನಾವು ಈ ಕೆಲವು ನಾವು 1980 ಇಸ್ವಿಯಲ್ಲಿ ನಾವು ಲೆಕ್ಕ ಹಾಕಿದ್ರೆ ಭಾಳ ಕಷ್ಟ ಇತ್ತು. ನಾವು ನಮ್ಗೆ ಸ್ಯಾಲ್ರಿ ಎಷ್ಟು ₹100 ಇತ್ತು. ₹100 ನಾವು ಏನು ಮೇಂಟೈನ್ ಮಾಡಿ ಅದಕ್ಕೆ ನಮ್ಮೆಲ್ಲ ಪತ್ರಕರ್ತ ಬಾಂಧವರು ಸ್ನೇಹಿತರು ಎಲ್ಲರೂ ನಮ್ಮ ಜೊತೆಯಲ್ಲೇ ಇರ್ತದೆ. ಈ ಒಂದು ಈ ಮಕ್ಕಳನ್ನು ವಿದ್ಯಾಭ್ಯಾಸ ಹೆಚ್ಚು ಒತ್ತು ಕೊಡಬೇಕು, ಹೆಚ್ಚು ಪ್ರೋತ್ಸಾಹನ ಕೊಡಬೇಕು. ಆ ಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ಒದಗಿಸಲಿಕ್ಕೆ ಈಗೇನು ಗಿಲ್ಡ್ ಕಾರ್ಯಕ್ರಮ ಹಾಕೊಂಡಿದೆ ಅಂಥ ಕಾರ್ಯಕ್ರಮಗಳು ಮತ್ತೆ ಮೇಲೆ ಮೇಲೆ ನಡೀಬೇಕು. ಹೀಗಾಗಿ ನಮ್ಮ ಪತ್ರಕರ್ತರಿಗೆ ಸ್ವಲ್ಪ ಸಾಧ್ಯ ಆದಷ್ಟು ಈ ನೆರವು ಸಿಗುವಲ್ಲಿ ನಾವು ಎರಡೂ ಸಂಘಟನೆಗಳು ಸರ್ಕಾರದ ಇನ್ನೋರ್ವ ಹಿರಿಯ ಪತ್ರಕರ್ತ ಕೆ ಸತ್ಯನಾರಾಯಣ ಮಾತನಾಡಿ, ಸಮಾಜದಲ್ಲಿ ಅಂಕುಡೊಂಕುಗಳಿಗೆ ಪರಿಹಾರ ಹುಡುಕುವ ಜೊತೆಗೆ ಕುಟುಂಬ ನಿರ್ವಹಣೆ ಮಾಡಲು ಎಲ್ಲರೂ ಶ್ರಮ ಪಡುತ್ತಾರೆ. ಗಿಲ್ಡ್ನ ಅನೇಕ ಕಾರ್ಯಕ್ರಮದ ಮಧ್ಯೆ ಮೊದಲು ಕಾರ್ಯಕ್ರಮ ಇದಾಗಿದೆ. ಮಕ್ಕಳಿಗೆ ಪಾಲಕರ ಕ್ಷೇತ್ರದಲ್ಲಿ ಸಿಗುವ ಗೌರವ ಖುಷಿ ಹಿಮ್ಮಡಿಯಾಗಿದೆ ಎಂದರು. ಮಕ್ಕಳ ಕುಟುಂಬಕ್ಕೆ ಹುದ್ದೆ ಬಗ್ಗೆ ಮಾಹಿತಿ ನೀಡಬೇಕು. ಸಮಾಜದಲ್ಲಿ ನಮಗೆ ಸಿಗುವ ಗೌರವದ ಜೊತೆಗೆ ಅವರ ಮಕ್ಕಳಿಗೆ ಇನ್ನಷ್ಟು ಪೂರಕ ಕಾರ್ಯಕ್ರಮ ಮಾಡಲಿ ಎಂದು ಸಲಹೆ ನೀಡಿದರು. ಒಂದು ಸನ್ಮಾನ ಮತ್ತು ಅವರ ಪಾಲಕರು ಕೂಡ ಒಂದು ಸನ್ಮಾನ ಮಾಡುವ ಮೂಲಕ ಮುಂದಿನ ಎಲ್ಲ ನಮ್ಮ ವಿದ್ಯಾರ್ಥಿಗಳಾಗಿರಲಿ ಯಾರಿಲ್ಲ ಅವರಿಗೆಲ್ಲರೂ ಒಂದು ಪ್ರೋತ್ಸಾಹ ನೀಡಬೇಕನ್ನೋ ಉದ್ದೇಶದಿಂದ ಇದೆ. ಪ್ರಥಮ ಬಾರಿಗೆ ನಾವು ಗಿಲ್ಡ್ನಿಂದ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಇಲ್ಲಿ ಎರಡೇ ವಿದ್ಯಾರ್ಥಿಗಳಾದ ಯಾರು ಆಶ್ಚರ್ಯ ಆಗೋದು ಬೇಡ. ಈ ಪತ್ರಕರ್ತರಲ್ಲಿ ಭಾಳ ಸೀನಿಯರ್ಸ್ ಅಲ್ಲ, ಯಾರು SSLC ಇಲ್ಲ ಮತ್ತು PUC ಇಲ್ಲ. ಕಿರಿಯರಾದ್ರೆ ಇವಾಗ 5ನೇ 6ನೇ ತರಗತಿ. ಸೊ ಈಗ ಇಬ್ಬರೇ ಗಂಟರು ಪತ್ರಕರ್ತರ ತಂಡ ಮಾಡೋದು ಹೋಗೋಣ. ನಾವು ಇದು ಮಾಡಿದ್ರೆ ಏನು ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ಸೀನಿಯರ್ಸ್ ಆಲ್ರೆಡಿ ಒಬ್ಬರು ನನ್ನ ಮಗ ಮೆಡಿಕಲ್ ಓದ್ತಾರೆ, ಇನ್ನೊಬ್ರು ಎಲ್ಲ ಮಕ್ಕಳು ಕಾಲೇಜ್ ಡಿಗ್ರಿ ಓದ್ತಾರೆ, ಇನ್ನೂ ಉಳಿದಿರೋದಾರ ಅವರೆಲ್ಲ ಭಾಳ ಕಿರಿಯ 6-7ನೇ ತರಗತಿ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬರ್ತಾರ ಜಾಸ್ತಿ ಬರ್ತಾರೆ ಅಂತೇಳಿ ನಾವು ಆಶೆ ಪಡ್ತೀವಿ, ನಿರೀಕ್ಷೆ ಮಾಡ್ತೀವಿ. ಹಾಗಾಗಿ ಯಾರು ಆಶ್ಚರ್ಯ ಪಡೋದು ಬೇಡ. ಏನು ಇಷ್ಟು ದೊಡ್ಡದಲ್ಲ ಪತ್ರಕರ್ತರ ಹೆಂಗಾಗಿರೋದಲ್ಲ, ಭಾಳ ಬುದ್ಧಿವಂತರಿದ್ದೀರ ಅನ್ನೋ ಕಾರಣಕ್ಕೆ ಭಾಳ ಲಿಮಿಟೆಡ್ ಆಗಿ ಭಾಳ ಆಲೋಚನೆ ಮಾಡಿ ಒಂದು ಈ ಪ್ರೊಫೆಷನಲ್ ಇರೋದ್ರಲ್ಲಿ ಸಲುವಾಗಿ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಒಂದು ಕಡೆ ನಾವೆಲ್ಲ ಪತ್ರಕರ್ತರಾಗಿ ಸಮಾಜದ ಅನುಕೂಲಗಳನ್ನು ಪ್ರಶ್ನೆ ಮಾಡುವ, ಅವುಗಳನ್ನು ಕೇಳುವ ಮತ್ತು ಅದಕ್ಕೆ ಬೇಕಾದಂಥ ಪೂರಕವಾದಂಥ ಪರಿಹಾರಗಳಿಗೆ ನಮಗಾದಂಥ ಒಂದು ವೇದಿಕೆಯನ್ನು ಮಾಡಿಕೊಡುವಂಥ ಒಂದು ಶ್ರಮದ ಜೊತೆಗೆ ಒಂದು ಕುಟುಂಬವನ್ನು ನಿರ್ವಹಿಸುವ ಮತ್ತು ಅಲ್ಲಿ ಕೂಡ ಆ ಕುಟುಂಬದ ಮಕ್ಕಳು ಕೂಡ. ಕಾರ್ಯಕ್ರಮದಲ್ಲಿ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹಿರಿಯ ಪತ್ರಕರ್ತ ಶಿವಪ್ಪ ಮಡಿವಾಳ ಅವರ ಪುತ್ರಿ ಕಾಳಿಕಾದೇವಿ ಹಾಗೂ ಛಾಯಾಗ್ರಾಹಕ ಶಿವರಾಜ್ ಅವರ ಪುತ್ರಿ ಸ್ವಪ್ನ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದು ನಮ್ಮ ಕಾರ್ಯಕ್ರಮ ಆಗಿರೋದ್ರಿಂದ ಸ್ವಲ್ಪ ಚಪ್ಪಾಳೆ ಒಂದು ನಿಮಿಷ ಸರ್. ಇದಾണ് ಸರ್. ಓಕೆ ಕವರ್ ತೆಗೆದು. ಹಾಂ ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಎಚ್ ಶಿವಕುಮಾರ್, ಚನ್ನಬಸವ ಬಾಗಲವಾಡ, ಗಿಲ್ಡ್ನ ಅಧ್ಯಕ್ಷ ವಿಜಯ್ ಜಾಗಟಗಲ್, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೂಗಾರ ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream, learn, Grow. lead, become. Join Vedanta for your better future. At Vedanta, we don't just teach,
We prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ. ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್-ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್-ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್, ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್-ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯೂನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲಾ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ರಾಯಚೂರು ಮಹಾನಗರ ಪಾಲಿಕೆ ಸ್ವಚ್ಛ ಸರ್ವೇಕ್ಷಣೆ 2026ರ ಮೌಲ್ಯಮಾಪನದ ಅಡಿಯಲ್ಲಿ ಗಾರ್ಬೇಜ್ ಫ್ರೀ ಸಿಟಿ 3 ಸ್ಟಾರ್ ರೇಟಿಂಗ್ ರಾಯಚೂರು ಮಹಾನಗರ ಪಾಲಿಕೆಯು ಅರ್ಜಿ ಸಲ್ಲಿಸುತ್ತಿದ್ದು, ಸಾರ್ವಜನಿಕರು ಪಾಲಿಕೆಯೊಂದಿಗೆ ಕೈಜೋಡಿಸಬೇಕು ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ಮನವಿ ಮಾಡಿದರು. ಎಲ್ಲಾ ನಾಗರಿಕರು ಪರಿಣಾಮಕಾರಿ ಘನತ್ಯಾಜ್ಯ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಸ್ವಚ್ಛತೆಯ ಮಾನದಂಡಗಳನ್ನು ಕಾಪಾಡಿಕೊಳ್ಳಲು ನಗರವು ಸಾಕಷ್ಟು ತ್ಯಾಜ್ಯ ಸಂಸ್ಕರಣಾ ಸೌಲಭ್ಯಗಳನ್ನು ಸ್ಥಾಪಿಸಿದೆ. ಸರಿಯಾದ
ಸರಿಯಾದ ತ್ಯಾಜ್ಯ ವಿಂಗಡಣೆ ಪದ್ಧತಿಗಳನ್ನು ಅನುಸರಿಸುವ ಮೂಲಕ ಮತ್ತು ನಗರವನ್ನು ಸ್ವಚ್ಛ ಮತ್ತು ನೈರ್ಮಲ್ಯವಾಗಿಡಲು ಕೊಡುಗೆ ನೀಡುವ ಮೂಲಕ ಈ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಎಲ್ಲ ಮೂಲದಲ್ಲಿಯೇ ತ್ಯಾಜ್ಯ ವಿಂಗಡಣೆ ಕಡ್ಡಾಯವಾಗಿದ್ದು, ದಯವಿಟ್ಟು ನಿಮ್ಮ ಮನೆಯಲ್ಲಿಯೇ ಒಣ ಕಸ ಮತ್ತು ಅರ್ಧ ಕಸವನ್ನು ಪ್ರತ್ಯೇಕವಾಗಿ 2 ಡಬ್ಬಿಗಳಲ್ಲಿ ಸಂಗ್ರಹಿಸಿ ನಗರಸಭೆಯ ವಾಹನ ಬಂದಾಗ ಮಾತ್ರ ಹೊರಗಿಡಬೇಕು. ಒಣ ಕಸವನ್ನು ಪ್ಲಾಸ್ಟಿಕ್, ಕಾಗದ, ಗಾಜು ಎಂದು ಪ್ರತ್ಯೇಕಿಸಿದರೆ ಅದು ಮರುಬಳಕೆಗೆ ಸಹಕಾರಿಯಾಗಿದೆ. ರಸ್ತೆ, ನಾಲಾ, ಖಾಲಿ ಜಾಗಗಳಲ್ಲಿ ಕಸ ಎಸೆಯುವುದನ್ನು ತಪ್ಪಿಸಿ ಸ್ವಚ್ಛತೆಗಾಗಿ ಇರಿಸಲಾಗಿರುವ ತೊಟ್ಟಿಗಳನ್ನು ಮಾತ್ರ ಬಳಸಬೇಕು. ಪ್ಲಾಸ್ಟಿಕ್ ನಿಷೇಧವನ್ನು ಪಾಲಿಸಬೇಕು. ಶಾಪಿಂಗ್ಗೆ ಹೋದಾಗ ಬಟ್ಟೆಯ ಚೀಲಗಳನ್ನು ಬಳಸಬೇಕು. ನಿಮ್ಮ ಸುತ್ತಮುತ್ತಲಿನಲ್ಲಿ ಕಸ ತುಂಬಿಕೊಂಡಿದ್ದರೆ, ಸಾರ್ವಜನಿಕ ಸ್ಥಳ ಅಶುದ್ಧವಾಗಿದ್ದರೆ ಅದರ ಫೋಟೋ ತೆಗೆದು ಸ್ವಚ್ಛತಾ ಆ್ಯಪ್ ಅಥವಾ ಮೈಗೌ ಆ್ಯಪ್ ಮೂಲಕ ದೂರು ನೋಂದಾಯಿಸಬಹುದಾಗಿದೆ. ಇದರಿಂದ ಸಮಸ್ಯೆ ಪರಿಹಾರವಾಗುವುದರ ಜೊತೆಗೆ ನಮ್ಮ ನಗರದ ದೂರು ನಿವಾರಣಾ ಸಾಮರ್ಥ್ಯವು ಹೆಚ್ಚಾಗುತ್ತದೆ. ಸ್ವಚ್ಛತಾ ಸಂಬಂಧಿ ನಿಮ್ಮ ಅಭಿಪ್ರಾಯವನ್ನು ವೋಟ್ ಫಾರ್ ಮೈ ಸಿಟಿ ಆ್ಯಪ್ ಮೂಲಕ ದಾಖಲಿಸಿ. ನಾಗರಿಕ ಪ್ರತಿಕ್ರಿಯೆಗೆ ಸರ್ವೇಕ್ಷಣೆಯಲ್ಲಿ ಪ್ರತ್ಯೇಕ ಅಂಕಗಳಿದ್ದು, ನಿವಾಸಿಗಳು ತಮ್ಮ ಸಂಪೂರ್ಣ ಬೆಂಬಲ ಮತ್ತು ಸಹಕಾರವನ್ನು ನೀಡುವಂತೆ ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರು ತಿಳಿಸಿದ್ದಾರೆ. ಎಲ್ಲರಿಗೆ ನಮಸ್ಕಾರ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಈಗಾಗಲೇ ಸ್ವಚ್ಛ ಸರ್ವೇಕ್ಷಣ 2026 ಶುರುವಾಗಿದೆ. ಹಾಗಾಗಿ ಮೊದಲಿನ ಹಂತವಾಗಿ ಈಗಾಗಲೇ ಕೇಂದ್ರೀಯ ಸರ್ಕಾರದಿಂದ ಒಂದು ಲಿಂಕ್ ಕೊಟ್ಟಿರೋದು, ಆ ಲಿಂಕ್ ಈ ವಿಡಿಯೋ ಕೆಳಗಡೆ ನಾವು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀವಿ. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಮ್ಮ ಇಡೀ ಹೆಲ್ತ್ ಸೆಕ್ಷನು ಅಥವಾ ಒಂದು ಎನ್ವೈರ್ಮೆಂಟ್ ಸೆಕ್ಷನ್ ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲ ನಮ್ಮ ಪೌರ ಕಾರ್ಮಿಕರು, ಲೋಡರ್ಸು, ಎಲ್ಲ ಕಾರ್ಮಿಕರು ಮತ್ತು ನಮ್ಮ ಇಡೀ ಟೀಮಿನೇ ಹಗಲು ರಾತ್ರಿ ಈ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಶುಚಿಯಾಗಿ ಇರೋಣ, ಸ್ವಚ್ಛಗೊಳಿಸೋಣ ಅಂತ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಚರಂಡಿಗಳದ್ದು, ರಾಜಕಾಲುವೆಗಳದ್ದು ಕೂಡ ಈಗಾಗಲೇ ಕ್ಲೀನಿಂಗ್ ಸ್ಟಾರ್ಟ್ ಆಗಿ ನಡೆದಿದೆ. ತಮ್ಮ ಎಲ್ಲರಿಗೆ ಒಂದು ವಿನತಿ ನಂದು ಏನಂದ್ರೆ, ಈ ಲಿಂಕ್ ನ ಬಳಸ್ಕೊಳ್ಳಿ. ಈ ಲಿಂಕ್ ಮೂಲಕ ತಮ್ಮ ಪ್ರತಿಕ್ರಿಯೆ, ತಮ್ಮ ಫೀಡ್ಬ್ಯಾಕ್, ಸಿಟಿಸನ್ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ, ಅದನ್ನ ನಮಗೆ ತಿಳಿಸಿ, ನಮಗೆ ಮುಟ್ಟಿಸಿ. ತಮಗೆ ಎಲ್ಲರಿಗೂ ಗೊತ್ತಿದೆ, ಈಗಾಗಲೇ ಕುಂದುಕೊರತೆ ಶಾಖೆ ಕೂಡ ನಾವು ಓಪನ್ ಮಾಡಿದ್ದೀವಿ. ಜನರಿಂದ ನೇರವಾಗಿ ನಮಗೆ ಫೀಡ್ಬ್ಯಾಕು, ಕುಂದುಕೊರತೆಗಳು ಬರ್ತಿರೋದು, ಅದರ ಮೇಲೆ ಕೂಡ ನಾವು ಬೇರೆ ಬೇರೆ ಕ್ರಮ ಕೈಗೊಂಡು ನಮ್ಮ ಒಂದು ಪದ್ಧತಿಗಳಿಗೆ, ನಮ್ಮ ಸಿಸ್ಟಮ್ಗೆ ಇನ್ನೂ ಸ್ವಲ್ಪ ಬೆಟರ್ ಮಾಡೋದಕ್ಕೆ, ಗಟ್ಟಿ ಮಾಡೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ಕೊಳ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಈ ಲಿಂಕ್ ಕೂಡ ಬಳಸಿ ತಾವು ತಮ್ಮ ಫೀಡ್ಬ್ಯಾಕ್ ನಮಗೆ ಸಲ್ಲಿಸಿದಲ್ಲಿ ಆ ಫೀಡ್ಬ್ಯಾಕ್ ಅನುಸಾರ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ಚೇಂಜಸ್, ಬದಲಾವಣೆಗಳು ನಮ್ಮ ಸಿಸ್ಟಮ್ದಲ್ಲಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅತಿ ಹೆಚ್ಚಿನ ಸಿಟಿಸನ್ ಫೀಡ್ಬ್ಯಾಕ್ ಯಾವುದು ಸಿಟಿದಿಂದ ಅಥವಾ ಮಹಾನಗರ ಪಾಲಿಕೆ ವ್ಯಾಪ್ತಿಯಿಂದ ಬರುತ್ತೆ ಅವರಿಗೂ ಸ್ವಚ್ಛ ಸರ್ವೇಕ್ಷಣದಲ್ಲಿ ಕೂಡ ಬೋನಸ್ ಪಾಯಿಂಟ್ಸು ಅಥವಾ ಜಾಸ್ತಿ ಮಾರ್ಕ್ಸು ಸಿಗಲಿಕ್ಕೆ ಕೂಡ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರವು. ಹಾಗಾಗಿ ನಾವು ಕೈ ಜೋಡಿಸೋಣ, ನಮ್ಮ ರಾಯಚೂರು ಸಿಟಿನ ಒಂದು ಸ್ವಚ್ಛತೆ ರ್ಯಾಂಕಿಂಗ್ ಇಂಪ್ರೂವ್ಮೆಂಟ್ ಮಾಡೋಣ, ಸುಧಾರಿಸೋಣ, ಮತ್ತೆ ಈ ಸಿಟಿನ ಸುಂದರವಾಗಿ, ಸ್ವಚ್ಛವಾಗಿ ಮತ್ತೆ ಹಸಿರುವಾಗಿ ಇಡೋಣ. ಜೈ ಹಿಂದ್, ಜೈ ಕರ್ನಾಟಕ. ರಾಯಚೂರು ಅಬಕಾರಿ ಉಪವಿಭಾಗದ ಉಪ ಅಧೀಕ್ಷಕರು ಹಾಗೂ ಅಬಕಾರಿ ರಾಯಚೂರು ವಲಯ ನಿರೀಕ್ಷಕರ ನೇತೃತ್ವದಲ್ಲಿ ಇತ್ತೀಚೆಗೆ ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಗಸ್ತು ಮಾಡುತ್ತಿರುವ ಸಮಯದಲ್ಲಿ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಲೋಕಪ್ಪ ಎಂಬ ಆರೋಪಿಯನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ. ದಾಳಿಯ ವೇಳೆಯಲ್ಲಿ ಸುಮಾರು 24 ಲೀಟರ್ ಸೇಂದಿ ಪತ್ತೆಯಾಗಿದ್ದು, ಸೇಂದಿಯನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಯು ರಾಯಚೂರು ತಾಲೂಕಿನ ಮಮ್ಮದಾಪುರ ಗ್ರಾಮದ ನಿವಾಸಿಯಾಗಿದ್ದು, ಆರೋಪಿಯ ಮೇಲೆ ಸ್ಥಳದಲ್ಲಿಯೇ ಪಂಚನಾಮೆ ಅಡಿಯಲ್ಲಿ ರಾಯಚೂರು ಅಬಕಾರಿ ಉಪನಿರೀಕ್ಷಕರು ವಲಯ 1 ರಾಯಚೂರು ಅವರು ಪ್ರಕರಣ ದಾಖಲು ಮಾಡಿಕೊಂಡು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ದಾಳಿಯಲ್ಲಿ ಅಬಕಾರಿ ನಿರೀಕ್ಷಕ ಸಣ್ಣ ಮಾರುತಿ, ಅಬಕಾರಿ ಉಪನಿರೀಕ್ಷಕ 1 ಅಮೃತ ಬಿಂದು, ಅಬಕಾರಿ ಪೇದೆ ತಿರುಪತಿ, ಗೃಹ ರಕ್ಷಕರಾದ ಚಂದ್ರಶೇಖರ್, ನರೇಂದ್ರ, ಮಲ್ಲಮ್ಮ ಅವರು ಭಾಗಿಯಾಗಿದ್ದರು ಎಂದು ಅಬಕಾರಿ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೇ 24ರಂದು ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳ ಹೋರಾಟಗಾರರ ಸಮಾವೇಶ. ಕಲ್ಯಾಣ ಕರ್ನಾಟಕ ವಿಕಾಸ ವೇದಿಕೆ ಅಸ್ತಿತ್ವಕ್ಕೆ ರಾಘವೇಂದ್ರ ಕುಷ್ಟಗಿ. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭೆಗೆ ಕುಲಪತಿಗಳ ಗೈರು, ನಿಯಮ ಉಲ್ಲಂಘನೆ, ರವಿಕುಮಾರ್ ಆರೋಪ. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ನಿಂದ ಪ್ರತಿಭಾ ಪುರಸ್ಕಾರ. ಪತ್ರಕರ್ತರ ಮಕ್ಕಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಅಗತ್ಯ, ಸುಶೀಲೇಂದ್ರ ಸೋದೆಗಾರ. ಮಹಾನಗರ ಪಾಲಿಕೆಯಿಂದ ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆ, ಸಾರ್ವಜನಿಕರು ಸಹಕಾರ ನೀಡಿ, ಜುಬೇನ್ ಮಹಾಪಾತ್ರ. ಮತ್ತು ವಿವಿಧೆಡೆ ಅಬಕಾರಿ ಅಧಿಕಾರಿಗಳ ದಾಳಿ, ಅಕ್ರಮ ಸೇಂದಿ ವಶ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.